ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೀತಾ ನುಂಜಿನಾಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ನಿಮ್ಮ ಮನೇಲಿ ಯುಗಾದಿ ಎಲ್ಲ ವಿಶೇಷನ? ಕಮೆಂಟ್ ಮಾಡಿ ಹೇಗಿತ್ತು ಯುಗಾದಿ ಅಂತ. ಆಮೇಲೆ ಇದು ಮೊನ್ನೆ ಬಂದ ಮೀಶೋ ಐಟಮ್ ಇತ್ತಲ್ಲ ಮರದ್ದು, ಅದನ್ನು ಅಂಟಿಸ್ಲಿಕ್ಕೆ ಶ್ರೀ ಹತ್ರ ಕೇಳಿಕೊಂಡೆ. ಇಲ್ಲ ನಂಗೆ ಆಗೋದಿಲ್ಲ, ನೀನು ಧೃತಿ ಹತ್ರ ಹೇಳು ಅಂತ ಹೇಳಿದರು. ಧೃತಿ ಹತ್ರ ಹೇಳಿದೆ. ನನಗೇನೋ ಅವಳಿಗೆ ಗೊತ್ತಾಗ್ತಿಲ್ಲ ಅಂತ ಅನಿಸಿತು. ಅದಕ್ಕೆ ನಾನು ಅಂಟಿಸ್ಲಿಕ್ಕೆ ಶುರು ಮಾಡಿದೆ. ಅವಳು ಸಹ ಅಂಟಿಸ್ತಾ ಇದ್ಲು, ನಾನು ಸಹ ಅಂಟಿಸ್ತಾ ಇದ್ದೆ. ಮರದ್ದು ಆಲ್ಮೋಸ್ಟ್ ನಾನೇ ಅಂಟಿಸಿದೆ, ಅದರದ್ದು ನಂಬರ್ ನೋಡಿ ನೋಡಿ. ಆಮೇಲೆ ಅದರದ್ದು ಎಲೆ ಉಂಟಲ್ಲ, ಹಾರ್ಟ್ ಶೇಪ್ನ ಎಲೆ, ಅದನ್ನು ಅಂಟಿಸ್ಲಿಕ್ಕಾಗುವಾಗ ಧೃತಿಯೇ ಬಂದಳು. ನಾನು ಅವಳು ಇಬ್ಬರು ಸೇರಿ ಅಂಟಿಸಿದೆವು. ನನಗೆ ತುಂಬ ಬೆವರ್ತಾ ಇತ್ತು. ಫ್ಯಾನ್ ಆಫ್ ಮಾಡಿದ್ದೆ ವೀಡಿಯೋಗೋಸ್ಕರ, ವೀಡಿಯೋದಲ್ಲಿ ಸೌಂಡ್ ಬರ್ತದೆ ಅಂತ. ಮತ್ತು ಫ್ಯಾನ್ ಹಾಕಿದೆ, ಹೇಗೂ ವಾಯ್ಸ್ ತೆಗಿತೇನಲ್ಲ, ಮಾತಾಡಲಿಕ್ಕೆ ಇರ್ತದಲ್ಲ ಅಂಥೇಳಿ. ಹಾಗೆ ತುಂಬ ಕಷ್ಟ ಆಯಿತು. ಅಂದರೆ ಎಷ್ಟು ಹಾರ್ಟ್ ಇದೆ ಗೊತ್ತಾ, ಅದರಲ್ಲಿ 85-90 ಹಾರ್ಟ್ ಇದೆ. ಮರದಾದರೂ ಹೇಗೋ ಬೇಗ ಅಂಟಿಸ್ಬೋದು, ಆದರೆ ಹಾರ್ಟ್ ಅಂಟಿಸೋದು ಅಷ್ಟು ಸುಲಭ ಅಲ್ಲ. ಮತ್ತು ಅದರಲ್ಲಿ ಹಾರ್ಟಿಗೆ ನಂಬರ್ಸೇ ಇಲ್ಲ, ಎಲ್ಲ ಒಂದು ಅಂದಾಜಿಗೆ ಶೇಪ್ ಅಂಟಿಸಬೇಕು. ಅದು ಧೃತಿ ಅಂಟಿಸಿದ್ದು ಕೆಲವು ಸಾರಿ ಬರ್ತಿರಲಿಲ್ಲ ನನಗೆ, ಅದಕ್ಕೆ ಬೈದರೆ ಅದಕ್ಕೆ ಅವಳಿಗೆ ಕೋಪ ಬರ್ತಿತ್ತು. ಹೇಗೋ ಅಂಟಿಸಿದೆವು. ಮತ್ತು ಹಾಕಿದ್ದು ಅದು ಇಡಬೇಕಾದ ಜಾಗದಲ್ಲಿ ಇಟ್ಟೆ, ಆದರೆ ಅದು ಕಾಲು ಕಾಣದಾಗೆ ಆಯಿತು. ಆದರೆ ಟೋಟಲಾಗಿ ನೋಡುವಾಗ ಅಷ್ಟು ಗೊತ್ತಾಗೋದಿಲ್ಲ. ಚೆನ್ನಾಗಿ ಬಂದಿದೆ. ಒಂದು ರೂಮ್ನಲ್ಲಿ ಚೆಂದ ಅಲ್ಲ ಮರದ್ದೆಲ್ಲ ಡಿಸೈನ್ ಇದ್ದರೆ. ಕೆಲವರು ಮನೆ ಕಟ್ಟಿಸುವಾಗಲೇ ಹೀಗೆಲ್ಲ ಆರ್ಟ್ ಮಾಡಿಸ್ತಾರೆ. ನಮ್ಮದು ಮಾಡಿಸ್ಲಿಕ್ಕೆ ಆಗಲಿಲ್ಲ. ಮತ್ತು ಇದು ಬೆಡ್ರೂಮ್ ಚೆನ್ನಾಗಿ ಕಾಣ್ತದೆ ಅಂತೇಳಿ ನಾನು ಮತ್ತು ಧೃತಿ ಸೇರಿ ಹಾಕಿದ್ದು. ಚೆನ್ನಾಗಿ ಬಂತು, ತುಂಬ ಖುಷಿಯಾಯಿತು. ಹಾಗೆ ಅದು ಡೈರೆಕ್ಟ್ ಮರ ಮತ್ತು ಎಲೆ ಎಲ್ಲ ಜಾಯಿಂಟಾಗಿ ಬಂದು ಡೈರೆಕ್ಟ್ ಅಂಟಿಸುವಾಗೆ ಇದ್ದಿದ್ರು ಸುಲಭ ಇರ್ತಿತ್ತು, ಸೀದಾ ಅಂಟಿಸ್ಬೋದು. ಇದೆಲ್ಲ ಕೆಲಸ ತುಂಬ ಇದೆ ಇದರಲ್ಲಿ. ಅವತ್ತು ಗಡಿಯಾರ ನಾನು ತೋರಿಸಿದ್ದಲ್ಲ, ನಮ್ಮ ಮನೇಲಿ ಇರೋದೊಂದು ಹಾರ್ಟ್ ಶೇಪಿನ ಗಡಿಯಾರ, ಅದು ಕೂಡ ಹಾಗೆ. ಅದನ್ನಾದರೂ ಶ್ರೀ ಅಂಟಿಸಿದ್ರು. ಇದಕ್ಕಾಗುವಾಗ ಸ್ವಲ್ಪ ಉದಾಸೀನ ಮಾಡ್ತಾಯಿದ್ರು. ನೀವೇ ಅಂಟಿಸಿ ಧೃತಿ ಹತ್ರ ಹೇಳು ಅಂತೆಲ್ಲ ಹೇಳಿದರು. ಹಾಗಾಗಿ ನಾವೇ ಇಬ್ಬರು ಸೇರಿಕೊಂಡು ಮಾಡಿದೆವು. ಅದು ಹಾರ್ಟನ್ನು ಉಂಟಲ್ಲ, ಹೀಗೆ ಮರದ ಕೊಂಬೆ ಉಂಟಲ್ಲ, ಅದಕ್ಕೆ ಈ ಕಡೆ ಒಳಗೆ ಮುಖ ಬರುವ ಹಾಗೆ ಮಾಡಬೇಕು. ಅವಳು ತಿರುಗಿಸಿ ಹಾಕ್ತಾಯಿದ್ಲು. ಹಾಗಾಗಿ ಸ್ವಲ್ಪ ನಾವು ಅಂದರೆ ನಾನು ಹೇಳಿದೆ ಆಗಲ್ಲ ಹೀಗೆ ಅಂತ. ಅದಕ್ಕೆ ಕೋಪ ಬಂತು ಅವಳಿಗೆ. ಅಂದರೆ ಶಾಲೆಯಿಂದ ಬಂದ ಕೂಡಲೇ ಹೇಳಿದಲ್ವಾ, ಅದಕ್ಕೆ ಕೋಪ ಬಂತು ಅವಳಿಗೆ. ಆಮೇಲೆ ಹೇಗೋ ಮಾಡ್ಕೊಂಡು ಹೋದೆವು. ಹಾಕಿದ್ದು ನನಗೆ ಸ್ವಲ್ಪ ಅದು ಕಾಲು ಕಾಣದೇ ಇರೋದು ಚೆನ್ನಾಗಿ ಬಂದಿಲ್ಲ ಅಂತ ಅನಿಸಿತು. ಮತ್ತು ಆದರೆ ಟೋಟಲ್ ಲುಕ್ಕು ತುಂಬ ಚೆನ್ನಾಗಿ ಬಂದಿದೆ ಮೀಶೋದಲ್ಲಿ. ಇದಕ್ಕೆ 146 ರೂಪಾಯಿ ಮೊನ್ನೆ ಹೇಳಿದೆ ಅಲ್ಲ. ಹಾಗೆ ನಿಮಗೆ ಸಹ ಇಷ್ಟ ಆದರೆ ತಗೊಳ್ಳಿ. ಅದರಲ್ಲಿ ಒಂದು 3-4-5 ಚಿತ್ರ ಇದೆ, ಬೇರೆ ಚಿತ್ರ ಸಹ ಇದೆ. ನಾನು ಇದನ್ನು ಚಾಯ್ಸ್ ಮಾಡಿದ್ದು. ಆದರೆ ರೂಮಿಗೆ ಒಳ್ಳೆ ಲುಕ್ ಬಂದಿದೆ ಆಯಿತಾ. ಫೈನಲಾಗಿ ಈ ಲುಕ್ ಬಂತು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತದಲ್ಲ ರೂಮಿಗೆ, ಬೆಡ್ರೂಮಿಗೆ. ಇನ್ನು ವೀಡಿಯೋ ಮಾಡುವಾಗ ಚೆನ್ನಾಗಿ ಬರ್ತದೆ. ನನಗೆ ತುಂಬ ಇಷ್ಟ ಆಯಿತು. ನಿಮಗೆ ಇಷ್ಟ ಆಯಿತಾ? ಕಮೆಂಟ್ ಮಾಡಿ. ಕೃಷ್ಣನೊಮ್ಮೆ ನೋಡಿ ಅಂತೆ, ಅವನಿಗುಂಟಲ್ಲ ನಮ್ಮದು ಮತ್ತು ಧೃತಿದ್ದು ಡ್ರೆಸ್ಸೇ ಬೇಕು. ಅವನ ಡ್ರೆಸ್ ಇದ್ದರೂ ಕೂಡ ನೋಡಿ, ಅವಳ ಟಾಪ್ ಹಾಕ್ಕೊಂಡಿದ್ದೆ. ಏಯ್ ಏನಾಯ್ತು ಅಕ್ಕನ ಬಟ್ಟೆ ಎಲ್ಲ ಹಾಕ್ಕೊಂಡು? ಯಾಕೋ ಮೂಡೇ ಸರಿ ಇರಲಿಲ್ಲ. ಅದಕ್ಕೆ ಪುತ್ತೂರಿಗೆ ಹೋಗುವ ಸೆಲೆಬ್ರೇಷನ್ಗೆ, ಅಲ್ಲಿ ಹೋಗಿ ಧೃತಿಗೆ ಪಿಜ್ಜಾ ಇಷ್ಟ ಅಲ್ಲ, ಅದನ್ನು ತಿಂದು ಬರುವ ಅಂತ ಹೋದೆವು. ಅಲ್ಲಿ ಪಿಜ್ಜಾ ಮತ್ತು ಇದೆಲ್ಲ ಪೇಸ್ಟ್ರಿ ಎಲ್ಲ, ಕೇಕ್ಸ್ ಎಲ್ಲ ಇದೆಲ್ಲ ಹಾಗೆ ತಗೊಳ್ಳುವ ಅಂತ ತಿನ್ಲಿಕ್ಕೆ ಹೋದದ್ದು. ಖುಷಿಯಾಯಿತು ಧೃತಿಗೆ. ಪೇಸ್ಟ್ರಿ ಆರ್ಡ್ರ್ ಮಾಡಿದೆವು ಮೊದಲಿಗೆ, ಅದೆಂಥ ಮ್ಯಾಂಗೋ ಚೋಕೋ. ಮತ್ತು ಅವನಿಗೆ ಐಸ್ ಕ್ರೀಮ್, ಅವನು ಹೋದ ಕೂಡಲೇ ಐಸ್ ಕ್ರೀಮ್ ತಗೊಳ್ಳೋದು ಅಂತ, ಅದೊಂದು ಅಭ್ಯಾಸ ಮಾಡಿ ತಪ್ಪು ಮಾಡಿದ್ದೇವೆ ಅಂತ. ಬೇರೆ ಏನು ತಿನ್ನೋದಿಲ್ಲ ಅವನು. ಫಸ್ಟ್ ಹೋಟೆಲ್ಗೆ ಹೋಗಿ ಬಂದರೆ ಆಗ್ತಿತ್ತು, ಮನೇಲಿ ಊಟ ಮಾಡಿ ಹೊರಟದವನು. ಸ್ವಲ್ಪ ಊಟ ಮಾಡಿದ್ದಾನೆ, ಐಸ್ ಕ್ರೀಮ್ ಒಂದು ತಿಂದ. ಕೃಷ್ಣನಿಗೆ ಎಷ್ಟು ಗೊತ್ತಿದೆ ನೋಡಿ, ಮನೆಯಲ್ಲಿ ಅಂದರೆ ಕಸವನ್ನೆಲ್ಲ ಡಸ್ಟ್ಬಿನ್ನಿಗೆ ಹಾಕೋದನ್ನು ನೋಡಿದಾನಲ್ಲ. ಹಾಗಾಗಿ ನೋಡಿ ಸೀದಾ ಹೋಗಿ ಡಸ್ಟ್ಬಿನ್ನಿಗೆ ಅವನಿಂದ ಪೇಸ್ಟ್ರಿದು ಕಸವನ್ನು, ಅಂದರೆ ಪ್ಲೇಟನ್ನು ಹಾಕಿ ಬಂದ, ಪ್ಲೇಟ್ ಮತ್ತು ಚಮಚವನ್ನು. ಹಾಗೆ ನಾನು ಅಂದ್ಕೊಂಡೆ ಆ ಮಗುವನ್ನು ಹೀಗೆ ಕೆನ್ನೆ ಹಿಂಡ್ತಾನಂತ. ಸೀದಾ ಬಂದ, ಖುಷಿ ಆಯ್ತು ನನಗೆ ಅವನ ಹತ್ರ, ಎಷ್ಟು ಶಿಸ್ತು ಕಲ್ತಿದ್ದಾನೆ ಅಂತ. ಹೆಸರು ನೆನಪಿಲ್ಲ. 2 ಟೈಪಿನ ಪಿಜ್ಜಾ ಆರ್ಡ್ರ್ ಮಾಡಿದೆವು. ನಾವು ಹೆಚ್ಚಾಗಿ ಹೋದರೆ ಬರ್ಗರ್ ಕೂಡ ಆರ್ಡ್ರ್ ಮಾಡ್ತೇವೆ, ಬರ್ಗರಲ್ಲಿ ಇರಲಿಲ್ಲ. ಹಾಗಾಗಿ 2 ಪಿಜ್ಜಾ ಆರ್ಡ್ರ್ ಮಾಡಿದೆವು. ಧೃತಿಗೆ ತುಂಬ ಇಷ್ಟ ಆಯಿತು, ಅವಳಿಗೆ ತುಂಬ ಇಷ್ಟ. ಅದಕ್ಕೆ ಅವಳಿಗೆ ಸ್ವಲ್ಪ ಜಾಸ್ತಿ ತಿನ್ನಲಿಕ್ಕೆ ಹೇಳಿದ್ದೆ. ಅವಳ ಚಾಯ್ಸ್ ಮಾಡಿದ್ದು. ಅವಳಿಗೆ ಪಿಜ್ಜಾ ಅಂದರೆ ಆಯಿತು ಇಷ್ಟ. ಅದರಲ್ಲೂ ಇದು
ಪನ್ನೀರ್ ಪಿಜ್ಜಾ ಎಲ್ಲ ತುಂಬ ಇಷ್ಟ. ಒಂದು ಕ್ಯಾಪ್ಸಿಕಮ್ ಇದೆ, ಇನ್ನೊಂದು ಪನ್ನೀರ್. ಪುತ್ತೂರು ಪಿಜ್ಜಾ ತಿನ್ಲಿಕ್ಕೆ ಹೋಗಿದ್ದೇವಲ್ಲ, ಹಾಗೆ ಬರುವಾಗ ಕೆಲವು ಐಟಮ್ ಬೇಕಿತ್ತು. ಶ್ರೀ ಹುಳಿ ಎಲ್ಲ ತಗೊಂಡ್ರು, ಅದಕ್ಕೆಲ್ಲ ಎಷ್ಟು ಗೊತ್ತಿಲ್ಲ. ಪದಾರ್ಥಕ್ಕೆ ಹಾಕುವ ಹುಳಿ 2 ಡಬ್ಬಿ. ನಾನು ಬೇಕರಿಯಿಂದ ಪೊಟೆಟೊ ಚಿಪ್ಸ್ ತಗೊಂಡೆ, ಧೃತಿಗೆ ಇಷ್ಟ ಆಗ್ಬೋದು ಅಂತ. ಮತ್ತೆ ಇನ್ನೊಂದು ಇದು ಅಂತ ಅದಕ್ಕೆಂತ ಹೇಳ್ತಾರೆ, ಮತ್ತು ಮಗ ಮಮ್ಮ ಮತ್ತು ಇದು ನೋಡಿ ಕಾಜು ಬರ್ಫಿ. ನಂಗೆ ತುಂಬಾ ಇಷ್ಟ. ಇಲ್ಲಿ ನೆಲ್ಲಿಯಾಡಿಯಲ್ಲಿ ಸ್ವೀಟ್ ಚೆನ್ನಾಗಿರೋದಿಲ್ಲ, ಅಲ್ಲಿ ಪುತ್ತೂರಲ್ಲಿ ಚೆನ್ನಾಗಿರ್ತದೆ, ಹಾಗೆ ತಗೊಂಡೆ. ಅದಕ್ಕೆ 200 ಚಿಲ್ಲರೆ ಉಂಟು, ಇದಕ್ಕೆ 70 ರೂಪಾಯಿ ಏನು. ಮತ್ತೆ ಇನ್ನೊಂದು ಪೇಡ ಕಾಣಬೇಕು, ದೂದ್ ಪೇಡ ತರನೇ ಟೇಸ್ಟ್, ಅದು ತಗೊಂಡಿದ್ದೇನೆ, ತೋರಿಸ್ತೇನೆ. ಸ್ವೀಟ್ ಕೋವನ ಏನೋ ಗೊತ್ತಿಲ್ಲ ನಂಗೆ ಈ ಸ್ವೀಟ್ನ ಹೆಸರು. ನಂಗೆ ಇದು ತುಂಬಾ ಇಷ್ಟ, ಹಾಗೆ ತಗೊಂಡೆ. ಇದಕ್ಕೆ ಎಷ್ಟು 170 ಎಷ್ಟು ಹೇಳಿದ್ರು, ನೆನಪಿಲ್ಲ. ಹಾಗೆ ಇವತ್ತಿನ ತಗೊಂಡ ಐಟಮ್. ಖುಷಿ ಆಯ್ತು ಇಷ್ಟು ದೊಡ್ಡದು ತಗೊಂಡು. ಥ್ಯಾಂಕ್ ಯು ಅಮ್ಮ. ವೆಲ್ಕಮ್. ಚೆನ್ನಾಗಿದೆ. ಸ್ವೀಟ್ಸ್ ಎರಡನ್ನು ಸಹ ಫ್ರಿಜ್ ನಲ್ಲಿ ಇಟ್ಟೆ, ಅದೊಳಗೆ.